ಡಿಕೆಶಿ ಸಂಪುಟದಲ್ಲಿ ಮಹಿಳೆಯರಿಗಿಲ್ವ ಸ್ಥಾನಮಾನ, ಮಹಿಳೆಯರಿಲ್ಲದ ಕ್ಯಾಬಿನೆಟ್ ರಚನೆಗೆ ಭಾರಿ ಅಸಮಾಧಾನ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಹಿಳೆಯರಿಗಿಲ್ವ ಸ್ಥಾನಮಾನ, ಮಹಿಳೆಯರಿಲ್ಲದ ಕ್ಯಾಬಿನೆಟ್ ರಚನೆಗೆ ಭಾರಿ ಅಸಮಾಧಾನ. ನಾರಿ ಶಕ್ತಿಯನ್ನೇ ಮರೆತು ಬಿಡ್ತಾ ಡಿಕೆ ಶಿವಕುಮಾರ್ ಸರ್ಕಾರ. ಖಾಲಿ ಇರುವ ಒಂದೇ ಒಂದು ಸ್ಥಾನಕ್ಕಾದ್ರೂ ಕೊಡ್ತಾರ ಮಹಿಳೆಯರಿಗೆ? ಕೊಡದೆ ಇನ್ನೇನ್ ಮಾಡ್ತಾರೆ ಇವರು? ಕೊಡ್ಲಿಲ್ಲ ಅಂದ್ರೆ ರಾಜ್ಯದ ಜನ ರೊಚ್ಚಿಗೆ ಹೇಳ್ತಾರ ಅಷ್ಟೇ. ಯಾರಾದ್ರೆ ಏನಂತೆ? ಮಹಿಳೆಯರ ವಿಚಾರದಲ್ಲಿ ಈ ರೀತಿಯಾದಂತಹ ನಿರ್ಲಕ್ಷ್ಯ ಮತ್ತು ಅಸಡ್ಡೆ ತೋರಿಸುವ ಯಾರಾದ್ರೆ ಏನಂತೆ? ಇದು ಐತಿಹಾಸಿಕ ಬ್ಲಂಡರ್. ಇದು ಇವತ್ತೇನು ಈ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಮಾಡಿದೆಯಲ್ಲ, ಇದು ಐತಿಹಾಸಿಕ ಬ್ಲಂಡರ್. ಇತಿಹಾಸ ನಿಮ್ಮನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳುತ್ತೆ, ಅದರಲ್ಲೂ ಕೂಡ ರಾಜಕೀಯವಾಗಿ. ಈಗ ನಾವು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ 4 ಮಹಿಳೆಯರಿಗೆ ಮಂತ್ರಿ ಸ್ಥಾನ ಕೊಟ್ಟರು ಅನ್ನೋದನ್ನ ಯಾವ ರೀತಿ ಇತಿಹಾಸದಲ್ಲಿ ನಡೆದಂಥದ್ದನ್ನ ನೆನಪಿಟ್ಕೊಂಡು ಈಗಲೂ ಕೂಡ ವರ್ತಮಾನದಲ್ಲಿ ಮಾತಾಡ್ತಾ ಇದ್ದೀವಿ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಬ್ಬ ಹೆಣ್ಮಗಳಿಗೆ ಸ್ಥಾನ ಕೊಡ್ಲಿಲ್ಲ ಅನ್ನೋದನ್ನ ಇಡೀ ಮುಂದಿನ ಪೀಳಿಗೆ ಮಾತಾಡುತ್ತೆ. ಸೊ ಈ ರೀತಿಯಾದಂತಹ ಐತಿಹಾಸಿಕವಾದಂತಹ ಬ್ಲಂಡರ್ ಅನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಕೇವಲ ಒಂದು ಸ್ಥಾನ ಸಾಕಾಗಲ್ಲ, ಒಬ್ರದ್ದು ಕಿತ್ತು 2 ಕೊಡಿ. ಹೌದು, 2 ಮಹಿಳೆಯರಿಗೆ ಕೊಟ್ಟರೆ ನೀವು ಕಳ್ಕೊಳ್ಳೋದು ಏನೂ ಇಲ್ಲ. ಆ ಮೂಲಕ ಮಹಿಳೆಯರು ಅಸಮರ್ಥರು ಅನ್ನೋದು ನಿಮ್ಮ ಅಭಿಪ್ರಾಯನೇ? ಮಹಿಳೆಯರಿಗೆ ಖಾತೆಗಳನ್ನ ನಿಭಾಯಿಸುವ ಶಕ್ತಿ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯನೇ? ಹೇಗೆ ಆ ಅಭಿಪ್ರಾಯಕ್ಕೆ ಬರ್ತೀರಿ ನೀವು? ಇಂತಹ ವಿಚಾರದಲ್ಲಿ ನಿರ್ಲಕ್ಷ್ಯ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲ ನಾವು ಮಹಿಳೆಯರಿಗೆ ಸ್ಥಾನ ಕೊಡ್ತೀವಿ, ಅದರಲ್ಲೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಹಿಳೆಯರಿಲ್ಲದೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಅಂತ. ಬಟ್ ಯಾಕೆ ಮಾಡಿದ್ರಿ? ಯಾಕೆ 33 ಜನರಲ್ಲಿ ಒಬ್ಬ ಹೆಣ್ಮಗಳು ಇಲ್ಲ? ಈ ವಿಚಾರದಲ್ಲಿ ಅಷ್ಟೊಂದು ನಿರ್ಲಕ್ಷ್ಯ ಯಾಕಿತ್ತು ನಿಮಗೆ? ಒಂದು ಸ್ಥಾನಕ್ಕೆ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತೆ, ಪೈಪೋಟಿ ಅಂತೆ. ನಮ್ಗೆ ನಾಚಿಕೆ ಆಗ್ಬೇಕು ಮಹಿಳೆಯರಿಗೆ. ಬಿಟ್ಟೋಗಿರುವಂತ ಒಂದೇ ಒಂದು ಸ್ಥಾನಕ್ಕೋಸ್ಕರ ಪೈಪೋಟಿ ಮಾಡ್ತಾ ಇದ್ದೀವಿ ಅಂತ. ಯಾರು ಕೂಡ ಪೈಪೋಟಿ ಮಾಡಬಾರ್ದು. ಫೋನ್ ಮಾಡಿದ್ರು ಕೂಡ ಯಾರು ಕೂಡ ನಾವಾಗಲ್ಲ ಅಂತ ಹೇಳ್ಬೇಕು. ನಿಮ್ಗೆ ನಿಜಕ್ಕೂ ಕೂಡ ಸ್ವಾಭಿಮಾನ ಅನ್ನೋದಿದ್ರೆ, ಕಾಂಗ್ರೆಸ್ ನಲ್ಲಿರುವಂತಹ ಮಹಿಳೆಯರಿಗೆ ಸ್ವಾಭಿಮಾನ ಅನ್ನೋದಿದ್ರೆ, ಇನ್ಕ್ಲೂಡಿಂಗ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬೇಡ ನಮಗೆ ನೀವು ಬಿಟ್ಟಿದ್ದು ಉಳಿದಿದ್ದು ಲೆಫ್ಟ್ ಓವರ್, ನಾವೇನು ಭಿಕ್ಷುಕರಲ್ಲ. ಕೊಡೋದಿದ್ರೆ ತುಂಬಾ ಘನತೆ ಗೌರವದಿಂದ ರಾಜಮಾರ್ಗದಲ್ಲಿ ಮಹಿಳೆಯರಿಗೆ ಕೊಡಿ. ಬೇಕಾ ಬಿಟ್ಟು ಒಂದು ಸ್ಥಾನನ ಬಿಟ್ಟು ನೀವು ಕಿತ್ತಾಡ್ಕೊಳ್ಳಿ, ನೀವು ಜಗಳ ಆಡಿ ಸಿಕ್ಕಾಪಟ್ಟೆ ಡಿಮಾಂಡು, ಅವ್ರ ಡಿಮ್ಯಾಂಡು ಇವ್ರ ಡಿಮ್ಯಾಂಡು ಅಂತ ನೆಗೋಸಿಯೇಷನ್ ಮಾಡೋದಕ್ಕೆ ಇದೇನು ಬಿಟ್ಟಿ ಕೊಟ್ಟನ ಇದು? ಟೋಕನ್ ಕೊಟ್ಟನ ಇದು ಮಹಿಳೆಯರದ್ದು? ಮಹಿಳೆಯರಿಗೆ ಸ್ವಾಭಿಮಾನ ಇದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಒಪ್ಕೊಳ್ಬಾರ್ದು. ಇನ್ನೊಬ್ಬ ಯಾರಾದ್ರೂ ಅತೃಪ್ತ, ಯಾರ್ಯಾರು ಇವತ್ತು ರೆಬಲ್ ಆಗಿ ಪ್ರತಿಭಟನೆಗಳನ್ನ ನಡೆಸ್ತು ನಿಮ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಲ್ಲ, ಅವ್ರು ಕೊಟ್ಕೊಳ್ಳಿ ಸಮಾಧಾನ ಮಾಡಕ್ಕೆ.
ಹೆಣ್ಮಕ್ಳಿಗೆ ಕೊಡಬೇಡಿ. ಖಾಲಿ ಇರೋ ಸ್ಥಾನ ಯಾರಿಗೆ ಕೈ ಸೇರುತ್ತೆ ಅಂತೆ, ಬಿಗ್ ಫೈಟ್ ಅಂತೆ. ಸಂಪುಟದಲ್ಲಿ ಒಂದೇ ಒಂದು ಸಚಿವ ಸ್ಥಾನವನ್ನ ಕೈ ಬಿಟ್ಟಿದ್ದಾರೆ. 20 ಚೇರ್ ಹಾಕಿದ್ರಂತೆ, ಒಂದು ಚೇರ್ ತೆಗೆದು 19 ಚೇರ್ ಇಟ್ಟರಂತೆ. ನಿನ್ನೆ ಒಂದು ಚೇರ್ ಬಿಟ್ಟಿದ್ದಾರಂತೆ. ಮಹಿಳೆಯರಿಲ್ಲದೆ ಕೈ ಪಕ್ಷವೇ ಇಲ್ಲವೆಂದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಹಾಗಾದ್ರೆ 33 ಜನ ನೀವು ಫೋಟೋಗೆ ಫೋಸ್ ಕೊಟ್ರಲ್ಲ ನಿನ್ನೆ, ಒಬ್ಬ ಹೆಣ್ಮಗಳು ಅಲ್ಲಿ ಕಾಣ್ತಾ ಇಲ್ವಲ್ಲ, ನಿಮ್ಗೇನು ಅನ್ಸ್ಲಿಲ್ವಾ? ಮಹಿಳೆಯರಿಲ್ಲದ ಆ ಫೋಟೋ ಸೆಷನ್ ಏನ್ ಚೆನ್ನಾಗಿತ್ತು. ಮಹಿಳೆಯರಿಲ್ಲದೆ ಪ್ರಕೃತಿ ಇಲ್ಲ, ನೀವು ಇಲ್ಲ, ನಾವು ಇಲ್ಲ, ಯಾರೂ ಇಲ್ಲ. ಈ ಪ್ರಪಂಚಕ್ಕೆ ಬರಕ್ಕೆ ಆಗಲ್ಲ. ಈಗ ಯಾರಿಗೆ ಕೊಡ್ತಾರೆ ಆ ಒಂದು ಸಚಿವ ಸ್ಥಾನ? ಯಾರಿಗೆ ಕೊಡ್ತಾರೆ? ತುಂಬಾ ದೊಡ್ಡ ವಿಷಯ ಅದು.